ನಮ್ಮ ಫ್ರೆಂಡೇ ಗೈಸ್ ಮಾಡಿರೋದು. ಹಾಯ್ ಗಾಯ್ಸ್, ನಮಸ್ಕಾರ. ಏನಿದು ಮಡ್ಲಿಂಗ್ ಅಡ್ವೆಂಚರ್ ಏನಿದು? ಇಲ್ಲ ಅಂದರೆ ನನಗೆ ಮುಂಚೆಯಿಂದನೂ ಒಂದು ಅಡ್ವೆಂಚರ್ ದಿನ ಒಂದು ಟ್ರ್ಯಾಕ್ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು ಮನಸ್ಸಲ್ಲಿ. ಬಟ್ ಆದರೆ ಪ್ರತಿ ಸಲನೂ ಒಂದೊಂದು ಥರ ಟೆನ್ಷನ್ನು, ಇಲ್ಲ ಏನೋ ಒಂದು ಕ್ವಶನ್ಸ್ ಬರೋದು. ಅಂದರೆ ಈ ಥರ ಮಾಡಿದ್ರೆ ಯಾವ್ಯಾವ ಥರದ ಜನಕ್ಕೆ ಯೂಸ್ ಆಗುತ್ತೆ, ಯಾರು ಇದನ್ನು ಯೂಸ್ ಮಾಡ್ತಾರೆ. ಇದು ನನಗೆ ಟ್ರ್ಯಾಕ್ ಬಂದು ಬಿಗಿನರಾ ಅಥವಾ ಮೀಡಿಯಮ್ಮ ಇಲ್ಲ ಅಡ್ವಾನ್ಸ್ ಲೆವೆಲ್ ಅಥವಾ ಯಾರು ಬೇಕಾದ್ರೂ ಓಡಿಸ್ಬೋದು? ಇಲ್ಲ, ಆ್ಯಕ್ಚುಲಿ ನನಗಿದ್ದಿದ್ದು ಕ್ವಶನ್ಸೇ ಅದು. ಇವತ್ತು ಎಷ್ಟೋ ಜನಕ್ಕೆ ಇವಾಗ ನಮ್ಮ ರೋಡಲ್ಲೆಲ್ಲ ಓಡಿಸೋಕ್ಕೆ 2 ವೀಲ್ ಡ್ರೈವ್ ಸಾಕು. ಬಟ್ ಆದರೂ ಜನ 1.5 ಲಕ್ಷ 2 ಲಕ್ಷ ಜಾಸ್ತಿ ಕೊಟ್ಟು 4 ವೀಲ್ ಡ್ರೈವ್ ಯಾಕೆ ತಗೋತಾರೆ ಅಂದರೆ ಯಾವತ್ತೋ ಒಂದಿನ ಅದನ್ನು ಫೀಲ್ ಮಾಡೋಣ, ಎಂಜಾಯ್ ಮಾಡೋಣ ಅಂದ್ಬಿಟ್ಟೆ ತಗೊತಾರೆ. ಬಟ್ ಆದರೆ ನನಗಿದ್ದಿದ್ದು ಕ್ವಶನ್ಸ್ ಏನು ಅಂದರೆ, ಇವತ್ತು ನಾನು ಅಬ್ಸರ್ವ್ ಮಾಡ್ದಂಗೆ ಎಷ್ಟೋ ಜನ ಒಂದು ಗಾಡಿ ಹಾಳಾಗ್ಬಿಡುತ್ತೇನೋ ಓಡಿಸಿದ್ರೆ ಅನ್ನೋದಕ್ಕೆ ಬರಲ್ಲ. ಇನ್ನೂ ಸ್ವಲ್ಪ ಜನ ನಮ್ಗೆ ಈ ಥರ ಎಲ್ಲ ರೂಢಿ ಇಲ್ಲ, ಎಲ್ಲನ ಇವಾಗ ಈ ಥರ ಎಲ್ಲ ಇವಾಗ ವಿಡಿಯೋದಲ್ಲೇನೋ ಸಿಕ್ಕಾಬಟ್ಟೆ ಸಿವಿಯರ್ ಆಫ್ರೋಡಿಂಗ್ನ ತೋರಿಸ್ತಾರೆ. ನೋಡ್ತಾ ಇದ್ದೀರಾ, ಮಧ್ಯೆ ಕ್ಲಿಪ್ಸ್ ಆಗ್ತಾ ಇದ್ದೀನಿ. ಸೊ ಜಿಮ್ನಿ ಕಾರು ಮತ್ತು ಸ್ಕಾರ್ಪಿಯೋದು, ಜಿಮ್ನಿ ಮತ್ತು ಸ್ಕಾರ್ಪಿಯೋಂದು ವೀಡಿಯೋ ಹಾಕ್ತಿರ್ತೀನಿ, ಮಧ್ಯದಲ್ಲಿ ನೋಡ್ತೀರಿ ಗೈಸ್. ನನಗೆ ಅದೇ ಆ ಕ್ವಶನ್ಸ್ ಇತ್ತು. ಮತ್ತು ತಿರ್ಗಿ ಎಷ್ಟೋ ಜನ ನಾವಿನ್ನ ಈಗ ಬಿಗಿನರ್ಸು ಮಾಡೋಕ್ಕಾಗುತ್ತಾ, ನಮ್ಮ ಕೈಲಿ ಓಡ್ಸೋಕ್ಕಾಗುತ್ತಾ ಅಂತ ಎಷ್ಟೋ ಜನ ಬರ್ದಂಗೆ ಇರ್ತಾರೆ. ಎಷ್ಟೋ ಜನ ಗಾಡಿಗಳು ಹಾಳಾಗುತ್ತೇನೋ ಅಂತ ಬರ್ದಂಗೆ ಇರ್ತಾರೆ. ಎಷ್ಟೋ ಜನ ನಮ್ಗೆ ಆ್ಯಕ್ಸೆಸ್ ಇಲ್ಲ, ಫ್ರೀ ಇಲ್ಲ, ಮತ್ತು ತಿರ್ಗಾ ಎಲ್ಲೂ ಒಳ್ಳೆ ಜಾಗದಲ್ಲಿಲ್ಲ ಅನ್ನೋ ಥರದಕ್ಕೆ ಸಣ್ಣ ಪುಟ್ಟ ಈ ಥರ ಒಬ್ಬೊಬ್ರಿಗೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ, ಏನು ಅಂತ ಹೇಳೋಕ್ಕಾಗಲ್ಲ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಟ್ರ್ಯಾಕ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡಿದ್ದೀನಿ. ಟೈಮಿಂಗ್ಸ್ ಏನು ಬರುತ್ತೆ ಮಚ್ಚ? ಇದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್. ಯಾವ ಏರಿಯಾ ಇದು? ತುಮಕೂರಿಗೆ ನಿಯರ್ ಬೈ ಆಗುತ್ತೆ. ತುಮಕೂರಿಂದ ಜಸ್ಟ್ 18 ಕಿಲೋಮೀಟರ್ಸು. ಅಕಸ್ಮಾತ್ ತುಮಕೂರವ್ರಿಗೆ ನನಗೆ ತಲೆಯಲ್ಲಿ ಇದ್ದಿದ್ದು ಅದೇ, ಬೆಂಗಳೂರವ್ರಿಗಾದ್ರೆ ಸಣ್ಣ ಪುಟ್ಟ ಈ ಥರ ಆ್ಯಕ್ಸಸ್ ಇದೆ. ಬಟ್ ತುಮಕೂರಾಗಲಿ, ಶಿರಾ, ಗುಬ್ಬಿ ಈ ಕಡೆಯವ್ರಿಗೆಲ್ಲ ಈ ಥರ ಆ್ಯಕ್ಸಸ್ ಇಲ್ಲ. ಸಣ್ಣ ಪುಟ್ಟ ಈ ಥರ ಅಡ್ವೆಂಚರ್ ಯಾವುದೂ ಜಾಗ ಇಲ್ಲ. ಎಲ್ಲರೂ ಮಾತೆತ್ತಾರೆ ಬೆಂಗಳೂರು ಕಡೆಗೆ ಅವ್ರಿಗೆ ಕಲೇಶ್ಪುರ ಈ ಥರ ಟ್ರಿಪ್ಪೇ ಹೋಗಬೇಕು. ಎಲ್ಲರ ಕೈಲೂ ಅದೆಲ್ಲ ಮಾಡೋಕ್ಕಾಗುತ್ತೆ, ಟೈಮ್ ಇರುತ್ತೆ ಅಂತಲೂ ಅನ್ಸಲ್ಲ. ಸೊ ಆ ಕಡೆಯವ್ರಿಗೆ ತುಂಬ ಹತ್ರ. ಬಟ್ ಬೆಂಗಳೂರವ್ರಿಗೆ ಹಂಗಂತ ಬರೋಕ್ಕಾಗಲ್ಲ ಅಂತಲೂ ಅಲ್ಲ. ಬೆಂಗಳೂರವ್ರಿಗೆ ಒಂದು 67 to 68 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇವಾಗ ಬೆಂಗಳೂರಲ್ಲಿ ಇರೋರು ಕೂಡ ಅಲ್ಲಿ ಬಂದು ಒಂದು ಟ್ರೈ ಮಾಡಿದ್ರೆ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು, ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹೌದು. ಯಾರಿಗೆ ಏನು ಈಸಿ ಕಷ್ಟ ಅಥವಾ ಏನು ಅನ್ಸಲ್ಲ. ಅಂದ್ರೆ ನಾನು ಎಲ್ಲಾ ತರ ಮಿಕ್ಸ್ಚರ್ ಆಫ್ ಟ್ರ್ಯಾಕ್ ಮಾಡಿದೀನಿ. ಅಂದ್ರೆ ಇವಾಗ ಬಿಗಿನಿಂಗ್ ಇಂದ ಈಸಿಯಿಂದ ಕಷ್ಟದವರೆಗೂ ಸಣ್ಣ ಪುಟ್ಟ ಎಲ್ಲಾ ತರನು ಟ್ರೈ ಮಾಡ್ಬೋದು. ಅಂದ್ರೆ ಓಡಿಸಿದ ತಕ್ಷಣ ಅವ್ರಿಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ ಅಂದರೆ ಇಲ್ಲಿ ಬಂದು ಟ್ರೈ ಮಾಡಿದ್ರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಒಂಚೂರು ಇನ್ಕ್ರೀಸ್ ಆಗುತ್ತೆ. ಇಲ್ಲ ನಾವು ಓಡಿಸ್ಬೋದು ವಿಡಿಯೋದಲ್ಲಿ ಬರೋ ಥರ. ಅಂದರೆ ಇದು ಪ್ರೋ ಲೆವೆಲ್ಗೋಸ್ಕರ ಇರೋ ಅಂಥ ಅಡ್ವೆಂಚರ್ ಅಂತ ಅನಿಸಲ್ಲ. ಬಂದು ಅದೊಂದು ಟ್ರೈ ಮಾಡಲಿ. ಇವಾಗ ಒಂದು ಟ್ರ್ಯಾಕ್ ಮಾಡಿದ ಮೇಲೆ ಇದನ್ನ ಹಿಂಗೆ ಫೈನಲ್ ಆಗಿ ಇಡಬೇಕು ಅಂತಲೂ ಏನಿಲ್ಲ. ಚೇಂಜಸ್ ಮಾಡ್ಬೋದು. ಮತ್ತು ತಿರ್ಗಾ ಸ್ಟಾರ್ಟಿಂಗೇ ಸಿವಿಯರ್ ಆಗು ಮಾಡ್ಬೋದಾಗಿತ್ತು. ಬಟ್ ಆದರೆ ನಾನು ಬಿಗಿನರ್ಸ್ಗೋಸ್ಕರ ಅಂತಲೇ ಮಾಡಿರೋದು ಇದು. ಗಾಡಿಗಳ ಬಗ್ಗೆ ಯೋಚನೆ ಮಾಡೋರ್ಗಾಗಲಿ, ಬಿಗಿನರ್ಸ್ಗಾಗಲಿ ಅವ್ರು ಬಂದು ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡು ಅವರೇ ಹೇಳೋಗ್ಲಿ, ಅವ್ರ ರೆಸ್ಪಾನ್ಸ್ ಏನಿದೆ ನೋಡ್ತೀನಿ. ಅಂದರೆ ಇನ್ನೂ ಮಾಡಬೇಕಾ ಇಲ್ಲ ಇಷ್ಟೇ ಇರಲಿ ಅಂತಾರ ನೋಡ್ಬಿಟ್ಟು ಅದ್ರ ಮೇಲೆ ನಾನು ಅದನ್ನು ರಿವ್ಯೂಸ್ ಮೇಲೆ ನಾನು ಅದನ್ನು ಚೇಂಜಸ್ ಏನಿ. ಮತ್ತು ಈ ಟ್ರ್ಯಾಕ್ ಎಷ್ಟು ಡ್ಯೂರೇಷನ್ ಬರುತ್ತೆ, ಏನು ಎಷ್ಟು ಟೈಮಿಂಗ್ಸಲ್ಲಿ ಓಡಿಸ್ಬೋದು? ಇವಾಗ ಒಂದು ನಾರ್ಮಲ್ ಒಂದು ತಾರ್ ಬಂದರೆ, ಇಲ್ಲ ಒಂದು ಜಿಮಿನಿ ಬಂದರೆ, ಇಲ್ಲ ಸ್ಕಾರ್ಪಿಯೋನು, ಐಲೆಕ್ಸ್ ಯಾವ್ದಾದ್ರು ಬರಲಿ, ಸೊ ಬಂದರೆ ಒಂದು ಎಷ್ಟು ನಿಮಿಷದಲ್ಲಿ ಓಡಿಸ್ಬೋದು ಈ ಟ್ರ್ಯಾಕ್ನ? ಇಲ್ಲ, ಆಫ್ ರೋಡಿಂಗ್ ಗಾಡಿಗಳು ಎಲ್ಲ ಸೇಮೇನೆ. ಯಾವ ಗಾಡಿ ಬೇಗ ಮುಗಿಸುತ್ತೆ ಲೇಟಾಗಿ ಮುಗಿಸುತ್ತೆ ಅನ್ನೋದಿಲ್ಲ, ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು 2-3 ಗಾಡಿ ಓಡಿಸಿದ್ದೀನಿ ಆಲ್ರೆಡಿ ಈ ಟ್ರ್ಯಾಕಲ್ಲಿ. ಒಂದು ಮಿನಿಮಮ್ ಅಂದರೆ 20 to 25 ಮಿನಿಟ್ಸ್ ಬೇಕಾಗುತ್ತೆ. ಅಂದರೆ ಆರಾಮಾಗೆ ತುಂಬ ನಾನು ವಿಡ್ತ್ ಜಾಸ್ತಿ ಕೊಟ್ಟಿಲ್ಲ. ಎಲ್ಲ ಥರ ಗುಂಡಿಗಳು ಬಂದಿರತ್ತವ, ತುಂಬ ವಿಡ್ತ್ ಕೊಟ್ಬಿಟ್ರೆ ಈಸಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ಹೋಗೋ ಥರನೇ ಕೊಟ್ಟಿದ್ದೀನಿ. ಒಂದು 20 to 25 ಮಿನಿಟ್ಸ್ ಆಗುತ್ತೆ. ಅಕಸ್ಮಾತ್ ನಾನು ಪ್ರೋ ಲೆವೆಲ್ಲು ತುಂಬ ಫ್ಲೂಯೆಂಟಾಗಿ ಓಡಿಸ್ತೀನಿ, ಆರಾಮಾಗಿ ಓಡಿಸ್ತೀನಿ ಅನ್ನೋರು ನನ್ನ ಪ್ರಕಾರ 15 ಮಿನಿಟ್ಸ್ ಕಂಪ್ಲೀಟ್ ಮಾಡ್ಬೋದು. 15 ಮಿನಿಟ್ಸ್ ಮಾಡ್ಬೋದು. ಈಗ ಬಿಗಿನರ್ಸ್ಗೆ 20 to 25 ಮಿನಿಟ್ಸ್ ಬೇಕು, ಮಿನಿಮಮ್ ಬೇಕಾಗುತ್ತೆ. ಇದು ಪರ್ ಲ್ಯಾಪ್ಗೆ ಅಥವಾ ಒಂದಿಷ್ಟು ಟೈಮಿಂಗ್ಸ್ಗೆ ಏನು ಇದು ಇದು ಫೀಸ್ ಏನಿರುತ್ತೆ? ಇದು ಎಷ್ಟು ಪೇ ಮಾಡಬೇಕು ಯಾವುದು ಟ್ರೈ ಮಾಡಬೇಕಂದ್ರೆ? ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಎಲ್ಲ ದಿನ ಓಪನ್ ಇರುತ್ತೆ. ಬಟ್ ಆದರೆ 1 ಡೇ ಬಿಫೋರ್ ಕಾಲ್ ಮಾಡಿ ಬುಕ್ ಮಾಡ್ಕೋಬೇಕು. 1 ಡೇ ಬಿಫೋರ್ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ನಂಗೆ ಅವ್ರಿಗೆ ಅಂದರೆ ಅಟ್ಲೀಸ್ಟು ಗಾಡಿ ನಂಬರು ಏನನ್ನ ಕೊಟ್ಬಿಟ್ಟು ಸಣ್ಣ ಪುಟ್ಟ ಲೈಸೆನ್ಸ್ ಫೋಟೋ ಕಳಿಸ್ಬಿಟ್ಟು ಬುಕ್ ಮಾಡ್ಕೊಂಡ್ರೆ ನಾಳೆಗೆ ಇಷ್ಟು ಜನ ಬರ್ತಾರೆ, ಇಷ್ಟು ಕಾರ್ ಬರುತ್ತೆ ಅನ್ನೋದು ನಮಗೂ ಒಂದು ಫ್ರೀ ಐಡಿಯಾ ಸಿಗುತ್ತೆ. ಅದರಿಂದ ಒಂದು ದಿನ ಮುಂಚೆ ಅಂದ್ಬಿಟ್ಟು ಹೇಳ್ತಾ ಇರೋದು. ಏನಿದಕ್ಕೇನು ಅಡ್ವಾನ್ಸ್ ಇರಲ್ಲ, ಪ್ರೀ ಬುಕ್ಕಿಂಗ್ ಅಂದರೆ ಜಸ್ಟ್ ನಮಗೊಂದು ಐಡಿಯಾ ಸಿಗಬೇಕಲ್ಲ, ನಾಳೆಗೆ ಎಷ್ಟು ಗಾಡಿ ಬರ್ತಾವೆ, ನಾವು ಅಲ್ಲಿ ಯಾವಾಗ ಇರಬೇಕು. ಮತ್ತು ಟ್ರ್ಯಾಕ್ ಅಂದರೆ ಯಾವಾಗಲೂ ಒಂದೇ ಥರ ಇರಲ್ಲ, ಹಾಳಾಗಿರುತ್ತೆ. ನಾಳೆಗೆ ಬರೋ ಗಾಡಿಗೋಸ್ಕರ ರೆಡಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಆದರೂ ಇನ್ಫಾರ್ಮೇಷನ್ ಬೇಕು. ಪರ್ ಲ್ಯಾಪ್ 500 ಇಟ್ಟಿದ್ದೀನಿ.
ಇವಾಗ ನಾನು ನೋಡ್ದಂಗೆ ಸಣ್ಣ ಪುಟ್ಟ ಲ್ಯಾಬ್ಸ್ ಇದು ಅಡ್ವೆಂಚರ್ ಟ್ರ್ಯಾಕ್ಗಳು ಇರೋದು ಕಮ್ಮಿ, ಬಟ್ ಇಟ್ಟಿರೋರು ಎಲ್ಲರೂ ಎಲ್ಲ 2000 3000 ಈ ಥರ ಇಟ್ಟಿದ್ದಾರೆ. ಮತ್ತು ತಿರ್ಗಾ ದೂರ ಎಲ್ಲ ಕರ್ಕೊಂಡು ಹೋಗ್ತೀವಿ, ಸ್ಟೇ ಕೊಡ್ತೀವಿ ಅಂತ ಎಲ್ಲ ಹೇಳ್ತಾರೆ. ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ನನಗೆ ಅದು ಗೊತ್ತಿಲ್ಲದೆ ಅದನ್ನ ಮಾತಾಡೋಕ್ಕೋಗಲ್ಲ. ಬಟ್ ಇದು ಪರ್ ಲ್ಯಾಪ್. ಇವಾಗ ನೀವು ಆಚೆ ಹೋಗ್ತೀರಾ, ಗೋ ಕಾರ್ಟಿಂಗ್ ಮಾಡ್ತೀರಾ ಅಂದರೆ ಅದು 4 ಲ್ಯಾಪ್ 5 ಲ್ಯಾಪ್ 300 350 400 ಅಂತ ಇರುತ್ತಲ್ಲ, ಸೇಮ್ ಆ ಪ್ರೊಸೀಜರಲ್ಲಿ ಹೋಗುತ್ತೆ. ಇದೂ ಪರ್ ಲ್ಯಾಪ್ ನಿಮಗೆ 500 ಆಗುತ್ತೆ. ಮತ್ತು ತಿರ್ಗಾ ಇದರಲ್ಲಿ ಆಫರ್ ಅಂತ ಏನಾನ ಬೇಕು ಅನ್ನೋದಾದರೆ ಗೈಸ್ ಈ ವಿಡಿಯೋ ನೋಡ್ಕೊಂಡು ಬಂದು ಬರೋರಿಗೆ ಸೊ ಆಫರ್ ಇರುತ್ತೆ. ಆಫರ್ ಏನು ಅಂತ ಹೇಳೋದಿಲ್ಲ. ಸೊ ಡೈರೆಕ್ಟಾಗಿ ಅಲ್ಲಿ ಬನ್ನಿ, ಆಫರ್ ಏನು ಅಂತ ಡೈರೆಕ್ಟಾಗಿ ಅಲ್ಲೇ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಿರಬೇಕು ಮತ್ತು ಫಾಲೋ ಮಾಡಿರ್ಬೇಕು ಇಬ್ಬರು ಪೇಜು ಕೂಡ. ಸೊ ಮಡ್ಲೈನ್ ಅಡ್ವೆಂಚರು, ಚಿಲ್ವಿತ್ ವಾಸ್ ವ್ಲಾಗ್ಸು. ಸೊ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಯೂಟ್ಯೂಬು, ಸೊ ಎರಡು ಸಬ್ಸ್ಕ್ರೈಬು ಮತ್ತು ಫಾಲೋ ಮಾಡ್ಕೊಂಬಂದಿದ್ರೆ ಆಫರ್ ಇದ್ದೇ ಇರುತ್ತೆ. ಯಾವಾಗ ಬೇಕಾದ್ರೂ ಆಫರ್ ಇರುತ್ತೆ. ಈ ಡೇಯಿಂದ ಈ ಡೇವರೆಗೂ ನಿಮ್ಗೆ ಇಲ್ಲ ಅಂತ ಆ ಥರ ಏನಿಲ್ಲ. ಸೊ ಯಾವಾಗಾನ ಬನ್ನಿ. ಸೊ ಸಬ್ಸ್ಕ್ರೈಬ್ ಮಾಡಿರೋದು ತೋರಿಸ್ಬೇಕು ನಿಮಗೆ ಅಲ್ವಾ, ಸಬ್ಸ್ಕ್ರೈಬ್ ಮಾಡಿ ತೋರಿಸಿದ್ರೆ ಆಫರ್. ಮತ್ತು ತಿರ್ಗಾ ಮ್ಯಾಕ್ಸಿಮಮ್ ಸ್ಯಾಟರ್ಡೆ ಸಂಡೇ ವೀಕೆಂಡ್ಗಳಿಗೆ ಶೋರೂಮ್ಗಳು ಅವ್ರು ಕೇಳಿದ್ದಾರೆ ಎಕ್ಸ್ಪೋಗಳು ಹಾಕೋಕ್ಕೆ ಮತ್ತು ಆಫ್ ರೋಡ್ಗಳು ಡೆಮೋಗಳು ಕೊಡೋಕ್ಕೆ, ಈವೆಂಟ್ಸ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಕೇಳಿದ್ದಾರೆ ಆಲ್ರೆಡಿ. ಒಂದು ದಿವಸ ಇಲ್ಲ ಒಂದು ವಾರ ಹಿಂದೆನೂ ಪರವಾಗಿಲ್ಲ, ಯಾವಾಗ ಬೇಕಾದ್ರೂ ಡೇಟ್ ಹೇಳ್ಬಿಟ್ಟು ನನಗೆ ಡೇಟ್ ಹೇಳ್ಬಿಟ್ಟು ನಿಮಗೆ ಫಿಕ್ಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಅಲ್ಲಿ ಹಿಂದಿನ ದಿವಸ ನಾವು ಹೋಗಿ ರೆಡಿ ಮಾಡ್ಬೇಕು. ಅಂದ್ರೆ ಸಣ್ಣ ಪುಟ್ಟ ಸ್ವಲ್ಪ ಇನ್ನ ಸ್ವಲ್ಪ ಲೈನ್ಸ್ ಇಲ್ಲ ಅಂದ್ರೆ ವೈಟ್ ಲೈನ್ಸ್ ಮಣ್ಣಾಗೋದು ಇಲ್ಲ ಅಗಿಯೋದು ಇಲ್ಲ ಬರೋರಿದ್ರೆ ಒಂದ್ ವೀಕ್ ಒಂದ್ ದಿವಸ 3 ದಿವಸ ಯಾವಾಗ ಬೇಕಾದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ 2 ಡೇಸ್ 1 ಡೇ ಹೆಂಗಾದ್ರೂ ಪರವಾಗಿಲ್ಲ, ಯಾವಾಗ ಬೇಕಾದ್ರೂ. ಸೊ ಒಂದು DM ಮಾಡ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ. ಸೊ ಬುಕ್ಕಿಂಗ್ ಏನು ಅಡ್ವಾನ್ಸ್ ಏನಿರೋದಿಲ್ಲ, ಜಸ್ಟ್ ನಿಮ್ಮ ಗಾಡಿ ನಂಬರು ಲೈಸೆನ್ಸ್ ನಂಬರು ಅಂದ್ರೆ ಏನಿಲ್ಲ. ಇದು ಅಂದ್ರೆ ನಾಳೆಗೆ ಬರ್ತಾರೆ ಅನ್ನೋದು ಗೊತ್ತಾಗ್ಬಿಟ್ರೆ ಅಂದ್ಬಿಟ್ಟು ಅಷ್ಟೇ, ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಅಕಸ್ಮಾತ್ ನಾವು ಈವೆಂಟ್ ಮಾಡ್ತೀವಿ ಇಲ್ಲ ನಾವು ಇಲ್ಲೇನೋ ಚಾಲೆಂಜಸ್ ಕ್ರಿಯೇಟ್ ಮಾಡ್ತೀವಿ, ಇವತ್ತು ಪೂರ್ತಿ ನಮಗೆ ಬೇಕು ಅನ್ನೋರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಒನ್ ಡೇ ಪೂರ್ತಿ ಬ್ಲಾಕ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀವಿ. 10 to 6 ಸೇಮ್ ಟೈಮ್ ಅವ್ರಿಗೆ 1 ಡೇ ಪೂರ್ತಿ ಕೊಡ್ತೀವಿ. ಫ್ರೆಂಡ್ಸ್ ಗ್ರೂಪ್ ಬರೋದಾಗಲಿ ಯಾವುದಾದ್ರೂ ಆಗಲಿ. ಓಕೆ ಅಷ್ಟೇನಾ? ಸೊ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಗೊತ್ತಲ್ಲ. ಮತ್ತು ಇದ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಆಗಲಿ ಇನ್ಸ್ಟಾ ಚಾನಲ್ ಆಗಲಿ ಎಲ್ಲ ಮಾಡಿದ್ದೀನಿ. ಸೊ ಇದ್ರದ್ದು ಅಪ್ಡೇಟ್ಸ್ ಏನಿದೆ, ಸಣ್ಣ ಪುಟ್ಟ ಟ್ರ್ಯಾಕ್ ಏನಿದೆ ಎಲ್ಲ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಟ್ರಯಲ್ ಹಾಕಿರೋದನ್ನಾಗಲಿ ಸಣ್ಣ ಪುಟ್ಟ ಟ್ರ್ಯಾಕ್ ಮಾಡಿರೋದಾಗಲಿ ಎಲ್ಲ ವೀಡಿಯೋಸ್ ಅದರಲ್ಲೆಲ್ಲ ಶೇರ್ ಮಾಡಿರ್ತೀನಿ. ನೆಕ್ಸ್ಟ್ ಬರೋದನ್ನೂ ಮಾಡ್ತೀನಿ. ನಿಮಗೆ ಅಪ್ಡೇಟ್ ಬೇಕು ಅಂದರೆ ನೋಡಿ ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಮತ್ತು ನಂದಲ್ಲೂ ಕೂಡ ಕೊಲ್ಯಾಬ್ ಆಗಿರುತ್ತೆ. ಇಷ್ಟ ಇದೆ ಗೈಸ್. ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಗೊತ್ತಲ್ಲ, ಏನು ನೋಡ್ಬೇಕು ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಣ, ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಡಿಯೋ ಆಗ್ತಾ ನಿಮ್ಗೆ ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಮುಂದಿನ ಹೊಸ ವ್ಲಾಗಲ್ಲಿ ಏನಾದ್ರು ಹೊಸದಾಗಿ ಏನಾದ್ರು ಟ್ರೈ ಮಾಡೋಣ. ಸೊ ಅಂಟಿಲ್ ದೆನ್ ಸಿ ಯು ಗೈಸ್.